ಸ್ವಾಗತ ಸುಸ್ವಾಗತ 90 ಡೇಸಲ್ಲಿ ಸಿಕ್ಸ್ ಪ್ಯಾಕ್ ಮಾಡೋ ಚಾಲೆಂಜ್ಗೆ ಇದು 2ನೇ ದಿನ. ಆ್ಯಂಡ್ ಇವತ್ತು ಜಿಮ್ಗೆ ಬಂದಿದ್ದೀವಿ. ಬಾಡಿ ಕಂಡೀಷನ್ ಹಿಂಗಿದೆ. ಚೆನ್ನಾಗಿ ರೈಸ್ ತಿನ್ಕೊಂಬಂದ್ಬಿಟ್ಟಿದ್ದೀನಿ, ಬರೀ ಕಾಪ್ಸು, ಪ್ರೋಟೀನ್ ಇಲ್ಲ. ಸೊ ಇವತ್ತು ವರ್ಕೌಟ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇವತ್ತು ಎವ್ರಿ ಡೇ ಪ್ರತಿದಿನ 4 ಎಕ್ಸಸೈಸ್ ಕಂಪಲ್ಸರಿ ಮಾಡೋಕ್ಕಿದ್ದೀನಿ. ಸೊ ಪ್ರತಿದಿನ ಕೋರ್ ವರ್ಕೌಟ್ ಮಾಡಲೇಬೇಕು. ಒಂದು ಆಮೇಲೆ ಒಂದೊಂದು ದಿನ ಒಂದೊಂದು ವರ್ಕೌಟ್. ಆ್ಯಂಡ್ ಕಂಪ್ಲೀಟಾಗಿ ವಾರಕ್ಕೆ 6 ದಿನವೂ ಜಿಮ್ಗೆ ಬರೋಕ್ಕಾಗಲ್ಲ. ಸೊ ಓನ್ಲಿ ವೀಕ್ಲಿ 3 to 4 ಡೇಸ್. ಸೊ ಈ 3 to 4 ಡೇಸಲ್ಲೇ ಕಂಪ್ಲೀಟ್ ಮಾಡ್ಕೊಬೇಕಾಗಿದೆ. ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ದ ವರ್ಕೌಟ್. ಜಿಮ್ಮಿಗೆ ಬಂದಮೇಲೆ ಫಸ್ಟು ನಾವು ಮಾಡಬೇಕಾಗಿರೋ ಮೇನ್ ಕೆಲಸ ಏನು ಅಂತಂದರೆ ಪುಲ್ಅಪ್ಸ್ ಮಾಡಬೇಕು. ಯಾಕಂದರೆ ನಮ್ಮ ಬಾಡಿಗೆ ಪೋಸ್ಚರ್ ಚೆನ್ನಾಗಿ ಮಾಡ್ಕೋಬೇಕು. ಬೇರ್ ಫುಟಲ್ಲಿ ಥ್ರೆಡ್ಮಿಲ್ ಈಗ ಸ್ಟಾರ್ಟ್ ಆಗಿದೆ. ಥ್ರೆಡ್ಮಿಲಲ್ಲಿ ಬೇರ್ ಫುಟಲ್ಲಿ ವಾಕ್ ಮಾಡೋದಂತೂ ಸಾಕತ್ತು ಕಷ್ಟ. ನನ್ನ ಶೂಸು ಬೆಂಗಳೂರಲ್ಲಿ ಮರ್ತ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಸೊ ತೊಗೊಂಬರೋವರೆಗೂ ಬೇರ್ ಫುಟಲ್ಲೇ ನಾನು ಇನ್ಮೇಲೆ ವಾಕಿಂಗ್ ಮಾಡಬೇಕು. ಆ್ಯಂಡ್ 10 ಮಿನಿಟ್ಸ್ ಆಫ್ ಥ್ರೆಡ್ಮಿಲ್ ವಾಕ್ ಆಗಿದ ತಕ್ಷಣ ಫುಲ್ ಸ್ವೆಟ್ಟು ಬಾಡಿ ಎಲ್ಲ ನಾನು. ನೆಕ್ಸ್ಟ್ ವರ್ಕೌಟ್ ಬಂದ್ಬಿಟ್ಟು ಸ್ಕ್ವಾಟ್ಸು. ಇದು ನಮ್ಮ ಸ್ಟ್ರಾಂಗ್ ಲೆಗ್ಸ್ ಸ್ಟ್ರಾಂಗ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಎವ್ರಿ ಡೇ ಇದು ಕಂಪಲ್ಸರಿ ಮಾಡಲೇಬೇಕಾಗಿದೆ. ಸೊ ನಾವೇನೇ ಎಕ್ಸಸೈಸ್ ಮಾಡಲಿ ನಮ್ಮ ಬೇಸ್ ಸ್ಟ್ರಾಂಗ್ ಆಗಿರುತ್ತೆ. ಅದಾದಮೇಲೆ ನಾನು ಸ್ಟಾರ್ಟ್ ಮಾಡಿದ್ದೆ ಕೋರ್ ಎಕ್ಸಸೈಸು. ಇದ್ರ ಹೆಸರು ನಿಜವಾಗ್ಲೂ ನನಗೆ ಗೊತ್ತಿಲ್ಲ, ಬಟ್ ತುಂಬ ಎಫೆಕ್ಟ್ ಬೀಳ್ತಾ ಇದೆ ಈ ಕೋರ್ ಎಕ್ಸಸೈಸ್ಗೆ. ಇದು ಮಾಡೋದ್ರಿಂದ ಕೋರ್ ತುಂಬ ಸ್ಟ್ರಾಂಗ್ ಅನಿಸ್ತಾ ಇದೆ ನನಗೆ. ಸೊ ಇದನ್ನು 3 ಸೆಟ್ಸ್ ಕಂಪ್ಲೀಟ್ ಮಾಡಿದೆ ನಾನು. 12 into 3 ಕಂಪ್ಲೀಟ್ ಮಾಡಿದೆ. ಇದಾದಮೇಲೆ ನೆಕ್ಸ್ಟ್ ವರ್ಕೌಟ್ ಬಂದ್ಬಿಟ್ಟು ಲೆಗ್ ರೈಸಸ್. ಇದು ಅಷ್ಟೇ ಲೋಯರ್ ಆ್ಯಬ್ಸ್ಗೆ ತುಂಬ ಎಫೆಕ್ಟಿವ್ ಆಗಿದೆ. ಇದನ್ನು 12 into 3 ಕಂಪ್ಲೀಟ್ ಮಾಡಿದೆ ನಾನು. ಆ್ಯಂಡ್ ಮೌಂಟೇನ್ ಕ್ಲೈಂಬರ್ಸ್ ಇದನ್ನು 12 into 3 ಕಂಪ್ಲೀಟ್ ಮಾಡಿದೆ. ಅದಾದಮೇಲೆ ಎಕ್ಸಸೈಸ್ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಖುಷಿಯಿಂದ ನಗ್ತಾ ಆಮೇಲೆ ಪ್ರೋಟೀನ್ ಪೌಡರ್ ತಂದಿದೆ ಇವತ್ತು, ಪ್ರೋಟೀನು. ಸೊ ಪ್ರೋಟೀನ್ ಕುಡಿದ್ಬಿಟ್ಟು ಇವತ್ತಿನ ವರ್ಕೌಟ್ಗೆ ಎಂಡ್ ಮಾಡಿಬಿಟ್ಟು